ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಕೇವಲ ಒಂದು ಕಥೆಯಲ್ಲ, ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಾದ ಜಗದ್ಗುರು ಶ್ರೀ ರಾಘವೇಂದ್ರ ತೀರ್ಥರ ಜೀವಂತ ಪವಾಡ. ಹೌದು, ನೀವು ಈ ವಿಡಿಯೋವನ್ನು ನೋಡಲು ಆರಂಭಿಸಿದ್ದೀರಿ ಎಂದರೆ ಅದರ ಹಿಂದೆ ಆ ಮಂತ್ರಾಲಯದ ಮಹಾಪ್ರಭು ರಾಯರದೇ ಕೃಪೆಯಿದೆ ಎಂದರ್ಥ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬೆಟ್ಟದಂತೆ ಬಂದು ಕಣ್ಣೀರಲ್ಲಿ ಮುಳುಗಿದ್ದೀರಾ? ಸಾಲದ ಬಾಧೆ, ಅನಾರೋಗ್ಯ ಅಥವಾ ನೆಮ್ಮದಿ ಇಲ್ಲದೆ ನನಗೇಕೆ ಈ ಜನ್ಮ ಎಂದು ರಾತ್ರಿ ಅಳುತ್ತಾ ಮಲಗುತ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಇವತ್ತು ರಾತ್ರಿ ನಿಮ್ಮ ಕನಸಿನಲ್ಲೂ ರಾಯರು ಬಂದು ನಿಮ್ಮ ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡಲಿದ್ದಾರೆ, ಅವರು ನಿಮಗೆ ನೀಡಲಿರುವ ಆ ದಿವ್ಯ ಸಂದೇಶ ಏನು ಎಂಬುದನ್ನು ಸಾಕ್ಷಿ ಸಮೇತ ಈ ವಿಡಿಯೋದಲ್ಲಿ ನಾವು ತಿಳಿಸಲಿದ್ದೇವೆ. ನಿಮ್ಮ ಕಷ್ಟಗಳನ್ನೆಲ್ಲ ಆ ರಾಯರ ಪಾದಕ್ಕೆ ಒಪ್ಪಿಸುವುದಾದರೆ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನೀವು ನೀಡುವ ಒಂದು ಲೈಕ್ ಮತ್ತು ಕಮೆಂಟ್ ರಾಯರ ಈ ದಿವ್ಯ ಸಂದೇಶವನ್ನು ಕೋಟ್ಯಾಂತರ ಭಕ್ತರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ ರಾಯರ ಆಶೀರ್ವಾದ ಪಡೆದುಕೊಳ್ಳಿ. ರಾಯರು ಭಕ್ತರ ಕಣ್ಣೀರನ್ನು ಹೇಗೆ ಆಲಿಸುತ್ತಾರೆ? ಭವ್ಯವಾದ ಮಂತ್ರಾಲಯದ ತುಂಗಾ ನದಿಯ ತಟದಲ್ಲಿ ವಿರಾಜಮಾನರಾಗಿರುವ ಗುರುರಾಯರು ಕೇವಲ ಕಲ್ಲಿನ ಮೂರ್ತಿಯಲ್ಲ, ಅವರು ಇಂದಿಗೂ ಸಜೀವವಾಗಿ ನೆಲೆಸಿರುವ ಕಲ್ಪವೃಕ್ಷ ಕಾಮಧೇನು. ರಾಯರು ಬೃಂದಾವನ ಪ್ರವೇಶ ಮಾಡುವಾಗ ಒಂದು ಮಾತು ಹೇಳಿದ್ದರು: ನಾನು ಭೌತಿಕವಾಗಿ ನಿಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಮುಂದಿನ 700 ವರ್ಷಗಳ ಕಾಲ ನಾನು ಈ ಬೃಂದಾವನದಲ್ಲಿ ಸಜೀವವಾಗಿರುತ್ತೇನೆ. ನನ್ನನ್ನು ನಂಬಿ ಬರುವ ಯಾವುದೇ ಒಬ್ಬ ಭಕ್ತನನ್ನು ನಾನು ಬರಿಗೈಯಲ್ಲಿ ಕಳಿಸುವುದಿಲ್ಲ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಮಗೆ ಎಲ್ಲ ಹಾದಿಗಳು ಮುಚ್ಚಿ ಹೋದಂತೆ ಭಾಸವಾಗುತ್ತದೆ. ನಾವೆಲ್ಲರೂ ಮನುಷ್ಯರ ಹತ್ತಿರ ಹೋಗಿ ಕೈಚಾಚುತ್ತೇವೆ, ಅಳುತ್ತೇವೆ. ಆದರೆ ಮನುಷ್ಯರು ನಮ್ಮ ಕಷ್ಟವನ್ನು ನೋಡಿ ಆಡಿಕೊಳ್ಳುತ್ತಾರೆಯೇ ಹೊರತು ಯಾರು ಪರಿಹಾರ ನೀಡುವುದಿಲ್ಲ. ಆದರೆ ಯಾವಾಗ ನೀವು ಜಗತ್ತಿನ ಎಲ್ಲ ಆಸೆಗಳನ್ನು ಬಿಟ್ಟು ರಾಯರೇ ನೀನೇ ಗತಿ ಎಂದು ಕಣ್ಣೀರು ಹಾಕುತ್ತೀರೋ ಅಂದು ರಾಯರು ನಿಮ್ಮ ಜವಾಬ್ದಾರಿಯನ್ನು ಹೊರುತ್ತಾರೆ. ನಿಮಗೆ ಗೊತ್ತಾ, ರಾಯರು ತಮ್ಮ ಭಕ್ತರ ಕಷ್ಟಗಳನ್ನು ಪರಿಹರಿಸಲು ಆರಿಸಿಕೊಳ್ಳುವ ಮೊದಲ ದಾರಿ ಯಾವುದು ಗೊತ್ತಾ? ಅದುವೇ ಕನಸು. ಹೌದು, ಭಕ್ತರ ಮನಸ್ಸು ಶಾಂತವಾಗಿರುವಾಗ ರಾತ್ರಿಯ ನಿಶಬ್ದದಲ್ಲಿ ರಾಯರು ಭಕ್ತರ ಕನಸಿನಲ್ಲಿ ಬಂದು ದರ್ಶನ ನೀಡುತ್ತಾರೆ. ಅದು ಕೇವಲ ಕನಸಲ್ಲ, ಅದು ರಾಯರು ನಿಮಗೆ ನೀಡುವ ಜೀವಂತ ಅಭಯಹಸ್ತ. ಕನಸಿನಲ್ಲಿ ರಾಯರು ಬಂದರೆ ಆಗುವ ದಿವ್ಯ ಅನುಭವಗಳು. ನಿಮ್ಮ ಕನಸಿನಲ್ಲಿ ರಾಯರು ಬಂದಾಗ ಅಥವಾ ಅವರ ಸನ್ನಿಧಾನಕ್ಕೆ ಸಂಬಂಧಿಸಿದ ವಸ್ತುಗಳು ಕಂಡಾಗ ಅದರ ಅರ್ಥವೇನು ಗೊತ್ತೇ? ಇದನ್ನು ಸೂಕ್ಷ್ಮವಾಗಿ ಆಲಿಸಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕಾವಿ ವಸ್ತ್ರ ಧರಿಸಿದ ಸನ್ಯಾಸಿಯ ದರ್ಶನ. ನಿಮ್ಮ ಕನಸಿನಲ್ಲಿ ದಂಡ ಹಿಡಿದ ಕಾವಿಯ ಬಟ್ಟೆ ಧರಿಸಿದ ತೇಜಸ್ವಿ ಸನ್ಯಾಸಿ ನಡೆದು ಬರುತ್ತಿರುವಂತೆ ಕಂಡರೆ ಸಾಕ್ಷಾತ್ ರಾಯರೇ ನಿಮ್ಮ ಮನೆಗೆ ನಡೆದು ಬಂದಿದ್ದಾರೆ ಎಂದರ್ಥ. ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ, ನಕಾರಾತ್ಮಕ ಶಕ್ತಿ ಇಂದಿಗೆ ಕೊನೆಗೊಂಡಿತು ಎಂದು ತಿಳಿಯಿರಿ. ಮಂತ್ರಾಲಯದ ಬೃಂದಾವನದ ದರ್ಶನ. ಕನಸಿನಲ್ಲಿ ಮಂತ್ರಾಲಯದ ಬೃಂದಾವನ ಅಥವಾ ರಾಯರ ಭಾವಚಿತ್ರ ಕಣ್ಣಿಗೆ ಬಿದ್ದರೆ ನಿಮ್ಮ ಜನ್ಮಾಂತರದ ಪಾಪಗಳು ಕರಗಿ ಹೋಗುತ್ತಿವೆ ಎಂದರ್ಥ. ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಶೀಘ್ರದಲ್ಲೇ ಧನಲಾಭವಾಗುವ ಮುನ್ಸೂಚನೆ ಇದು. ಅಕ್ಷತೆ ಅಥವಾ ತುಳಸಿ ಪ್ರಸಾದ ನೀಡುವುದು. ರಾಯರು ನಿಮ್ಮ ಕೈಗೆ ಅಕ್ಷತೆ ಕಾಳನ್ನು ಹಾಕಿದಂತೆ
ಅಥವಾ ಮಂತ್ರಾಲಯದ ಪರಿಮಳ ಪ್ರಸಾದ ತುಳಸಿ ದಳವನ್ನು ನಿಮ್ಮ ಕೈಗಿತ್ತಂತೆ ಕನಸು ಬಿದ್ದರೆ ನಿಮ್ಮ ದೀರ್ಘಕಾಲದ ಕಾಯಿಲೆಗಳು ವಾಸಿಯಾಗಲಿವೆ ಮತ್ತು ಸಂತಾನ ಭಾಗ್ಯವಿಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಎಂದರ್ಥ. ರಾಯರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದಿಸುವುದು ಇದು ಅತ್ಯಂತ ಅಪರೂಪದ ಮತ್ತು ಪುಣ್ಯವಂತರಿಗೆ ಮಾತ್ರ ಬೀಳುವ ಕನಸು. ರಾಯರು ನಿಮ್ಮ ತಲೆಯ ಮೇಲೆ ಹಸ್ತವನ್ನಿಟ್ಟು ಮಂದಸ್ಮಿತರಾಗಿ ನಗುತ್ತಿದ್ದರೆ ನಿಮ್ಮ ಜೀವನದ ಅತಿ ದೊಡ್ಡ ಕಷ್ಟ, ಕೋರ್ಟ್ ಕಚೇರಿ, ಅಲೆದಾಟ, ಶತ್ರುಗಳ ಕಾಟ ಎಲ್ಲವೂ ಧೂಳಿಪಟವಾಗಲಿದೆ ಎಂದು ತಿಳಿಯಿರಿ. ರಾತ್ರಿ ಮಲಗುವ ಮುನ್ನ ಈ ಸಂದೇಶವನ್ನು ನೆನಪಿಸಿಕೊಳ್ಳಿ. ಭಕ್ತರೇ, ಈ ವಿಡಿಯೋವನ್ನು ನೋಡುತ್ತಿರುವ ನಿಮ್ಮಲ್ಲಿ ಅನೇಕರು ಇವತ್ತು ರಾತ್ರಿ ಕೂಡ ಕಣ್ಣೀರು ಹಾಕುತ್ತಾ ಮಲಗಬಹುದು. ಆದರೆ ನೆನಪಿಡಿ, ರಾಯರು ಇವತ್ತು ರಾತ್ರಿ ನಿಮ್ಮ ಕಷ್ಟವನ್ನು ಪರಿಹರಿಸಲು ನಿಮ್ಮ ಕನಸಿನಲ್ಲಿ ಬರಲಿದ್ದಾರೆ. ಅದಕ್ಕಾಗಿ ನೀವು ಮಲಗುವ ಮುನ್ನ ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ರಾತ್ರಿ ಕೈಕಾಲು ತೊಳೆದು ಶುದ್ಧರಾಗಿ ಹಾಸಿಗೆಯ ಮೇಲೆ ಕುಳಿತು ಕಣ್ಣು ಮುಚ್ಚಿ ಮಂತ್ರಾಲಯದ ರಾಯರನ್ನು ಸ್ಮರಿಸುತ್ತಾ ನಿಮ್ಮ ಕಷ್ಟ ಏನೇ ಇರಲಿ, ಸಾಲ, ಉದ್ಯೋಗ, ಆರೋಗ್ಯ, ಮದುವೆ, ಅದನ್ನು ರಾಯರ ಮುಂದೆ ಹೇಳಿಕೊಳ್ಳಿ. ತದನಂತರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ ಶಾಂತವಾಗಿ ಮಲಗಿ. ನಿಮ್ಮ ಭಕ್ತಿ ನಿಜವಾಗಿದ್ದರೆ ಆ ಗುರುರಾಯರು ಯಾವುದಾದರೊಂದು ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮನ್ನು ಆಶೀರ್ವದಿಸದಿದ್ದರೆ ಕೇಳಿ. ರಾಯರ ಪವಾಡ ಸುಳ್ಳಾಗಲು ಸಾಧ್ಯವೇ ಇಲ್ಲ. ಪ್ರಿಯ ಬಂಧುಗಳೇ, ಈ ಜಗತ್ತಿನಲ್ಲಿ ನಮಗೆ ಯಾರೂ ಇಲ್ಲದಿದ್ದರೂ ನಮ್ಮನ್ನು ಕಾಯಲು ಆ ಮಂತ್ರಾಲಯದ ಪ್ರಭು ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ. ರಾಯರ ಮೇಲೆ ಭಾರ ಹಾಕಿ ನೆಮ್ಮದಿಯಿಂದ ಇರಿ. ನಿಮ್ಮ ಕಷ್ಟಗಳೆಲ್ಲ ಎಂದಿಗೆ ಮುಗಿಯಿತು. ನಿಮಗೆ ಈ ದಿವ್ಯ ಸಂದೇಶ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಈ ಪುಣ್ಯದ ಮಾಹಿತಿಯನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳು, ಸ್ನೇಹಿತರು ಮತ್ತು ಕುಟುಂಬದ ಎಲ್ಲರಿಗೂ ತಕ್ಷಣವೇ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಶೇರ್ನಿಂದಾಗಿ ಕಷ್ಟದಲ್ಲಿರುವ ಮತ್ತೊಬ್ಬ ಭಕ್ತನಿಗೆ ರಾಯರ ಸಂದೇಶ ತಲುಪಿ ಅವರ ಜೀವನದಲ್ಲಿ ಬೆಳಕು ಬರಬಹುದು. ಆ ಪುಣ್ಯ ನಿಮಗೆ ಸಿಗುತ್ತದೆ. ಮತ್ತೊಮ್ಮೆ ವಿನಂತಿ, ರಾಯರ ಮಹಿಮೆಯ ಇಂತಹದೇ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ವಿಡಿಯೋಗೆ ಲೈಕ್ ಮಾಡಲು ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಲು ಮರೆಯಬೇಡಿ. ರಾಯರು ಕನಸಿನಲ್ಲಿ ಬಂದು ಕಷ್ಟ ಪರಿಹರಿಸುತ್ತಾರೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದ ಒಂದು ಸತ್ಯ ಘಟನೆಯನ್ನು ನಾನು ನಿಮಗೆ ಹೇಳಲೇಬೇಕು. ಇದನ್ನು ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುವುದು ಗ್ಯಾರಂಟಿ. ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಆಲಿಸಿ. ಅದು ಬೆಂಗಳೂರಿನಲ್ಲಿ ವಾಸವಿದ್ದ ಒಬ್ಬ ಮಧ್ಯಮ ವರ್ಗದ ಭಕ್ತನ ಕತೆ. ಅವರ ಹೆಸರು ರಾಘವೇಂದ್ರ ಎಂದೇ ಇಟ್ಟುಕೊಳ್ಳೋಣ. ಅವರಿಗೆ ಮಗಳ ಮದುವೆಗೆ ಮತ್ತು ತಾಯಿಯ ತೀವ್ರ ಅನಾರೋಗ್ಯದ ಕಾರಣದಿಂದಾಗಿ ಕೋಟ್ಯಾಂತರ ರೂಪಾಯಿ ಸಾಲವಾಗಿತ್ತು. ಸಾಲ ಕೊಟ್ಟವರು ದಿನನಿತ್ಯ ಮನೆ ಮುಂದೆ ಬಂದು ನಿಂತು ಅವಮಾನ ಮಾಡುತ್ತಿದ್ದರು. ನೆಂಟರಿಷ್ಟರು, ಸ್ನೇಹಿತರು ಯಾರೂ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ಇನ್ನೊಂದು ವಾರದಲ್ಲಿ ಸಾಲ ತೀರಿಸದಿದ್ದರೆ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದುಕೊಂಡು ಆ ಭಕ್ತ ರಾತ್ರಿ ರಾಯರ ಫೋಟೋದ ಮುಂದೆ ಕೂತು ಕಣ್ಣೀರು ಹಾಕಿದರು. ರಾಯರೇ, ನನ್ನ ಹೆಸರೇನು? ನಿಮ್ಮದೇ ಅಲ್ಲವೇ? ನನ್ನನ್ನು ಯಾಕೆ ಇಷ್ಟು ಪರೀಕ್ಷಿಸುತ್ತಿದ್ದೀರಿ? ನಿನ್ನನ್ನು ನಂಬಿದ ನನಗೆ ಇದೇನ ಗತಿ ಎಂದು ಅರಚುತ್ತಾ ಅಳುತ್ತಾ ನೆಲದ ಮೇಲೆಯೇ ಮಲಗಿಬಿಟ್ಟರು. ಅದೇ ರಾತ್ರಿ ಬೆಳಗಿನ ಜಾವ ಸುಮಾರು 4 ಗಂಟೆಯ ಸಮಯ ಆ ಭಕ್ತನಿಗೆ ಒಂದು ಅದ್ಭುತವಾದ ಕನಸು ಬಿತ್ತು. ಆ ಕನಸಿನಲ್ಲಿ ಇಡೀ ಮನೆ ತುಂಬ ಮಂತ್ರಾಲಯದ ಪರಿಮಳ ಪ್ರಸಾದದ ಸುವಾಸನೆ ಹರಡಿತ್ತು. ಹಳದಿ ಕಾವಿ ವಸ್ತ್ರ ಧರಿಸಿದ, ಮುಖದಲ್ಲಿ ಸೂರ್ಯನಂತಹ ತೇಜಸ್ಸಿದ್ದ ಮಹಾತ್ಮರೊಬ್ಬರು ಅವರ ಹಾಸಿಗೆಗೆ ಬಂದು ಕುಳಿತು ನಿಂತರು.
ಆ ಭಕ್ತನ ಕನಸಿನಲ್ಲಿ ಭೀತಿಯಿಂದ ಮತ್ತು ಭಕ್ತಿಯಿಂದ ಎದ್ದು ನಿಂತು ಕೈ ಮುಗಿದಾಗ ಆ ಮಹಾತ್ಮರು ಮಂದಸ್ಮಿತರಾಗಿ ನಕ್ಕು ತಮ್ಮ ಕಮಲದಂತಹ ಹಸ್ತವನ್ನು ಆ ಭಕ್ತನ ತಲೆಯ ಮೇಲಿಟ್ಟು ಹೀಗೆ ಹೇಳಿದರು, ಮಗನೇ, ಅಳಬೇಡ. ನಿನ್ನ ಕಣ್ಣೀರನ್ನು ಒರೆಸಲು ನಾನು ಮಂತ್ರಾಲಯದಿಂದ ನಡೆದು ಬಂದಿದ್ದೇನೆ. ನೀನು ಒಂಟಿಯಲ್ಲ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೇನೆ. ನಾಳೆ ಬೆಳಗ್ಗೆ ನಿನ್ನ ಮನೆಗೆ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನ ಕೈಯಿಂದ ನಿನ್ನ ಕಷ್ಟಗಳೆಲ್ಲ ದೂರವಾಗುತ್ತವೆ. ಧೈರ್ಯವಾಗಿರು ಎಂದು ಹೇಳಿ ಆ ಕೈಯಲ್ಲಿದ್ದ ಮಂತ್ರಾಕ್ಷತೆಯನ್ನು ಭಕ್ತನ ಕೈಗಿಟ್ಟಿ ಮಾಯವಾದರು. ಭಕ್ತ ದಿಢೀರನೆ ಎಚ್ಚರಗೊಂಡಾಗ ನೋಡಿದಾಗ ಇಡೀ ಮೈ ಬೆವತಿತ್ತು. ಆದರೆ ಆಶ್ಚರ್ಯವೆಂದರೆ ಇಡೀ ಕೋಣೆಯಲ್ಲಿ ಮಂತ್ರಾಲಯದ ಧೂಪದ ಪರಿಮಳ ಆವರಿಸಿತ್ತು. ಅವರು ಕನಸೆಂದುಕೊಂಡ ಭ್ರಮೆ ಮರುದಿನ ಬೆಳಗ್ಗೆ ಸಾಕ್ಷಾತ್ ಸತ್ಯವಾಯಿತು. ಬೆಳಗ್ಗೆ 9 ಗಂಟೆಗೆ ಅವರ ಹಳೆಯ ಸ್ನೇಹಿತನೊಬ್ಬ ಅನಿರೀಕ್ಷಿತವಾಗಿ ಮನೆಗೆ ಬಂದು, ಗೆಳೆಯ, ನೀನು ಕಷ್ಟದಲ್ಲಿದ್ದೀಯಾ ಅಂತ ನನಗೆ ಗೊತ್ತು. ಈಗೋ ಈ ಹಣವನ್ನು ಇಟ್ಟಿಕೋ, ನಿನ್ನ ಸಾಲ ತೀರಿಸು, ಆಮೇಲೆ ನಿಧಾನವಾಗಿ ಕೊಡು ಎಂದು ಹಣದ ಬ್ಯಾಗ್ ಮುಂದಿಟ್ಟಾಗ ಆ ಭಕ್ತನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಇದು ಕನಸಿನಲ್ಲಿ ಬಂದು ರಾಯರು ಮಾಡಿದ ಜೀವಂತ ಪವಾಡವಲ್ಲದೆ ಮತ್ತೇನು ಸ್ನೇಹಿತರೆ? ರಾಯರ ಅನುಗ್ರಹ ಪಡೆಯಲು ನಿಮ್ಮ ಮನೆಯಲ್ಲಿ ಈ 3 ತಪ್ಪುಗಳನ್ನು ಮಾಡಬೇಡಿ. ಭಕ್ತರೇ, ರಾಯರು ನಿಮ್ಮ ಕನಸಿನಲ್ಲಿ ಬರಬೇಕು ಮತ್ತು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ಆಶೀರ್ವಾದ ಮಾಡಬೇಕು ಎಂದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರಬೇಕು. ಆದರೆ ನಾವಿಂದು ಮಾಡುವ ಕೆಲವು ತಪ್ಪುಗಳಿಂದಾಗಿ ರಾಯರ ಅನುಗ್ರಹ ನಮಗೆ ಸಿಗುತ್ತಿಲ್ಲ. ಆ ತಪ್ಪುಗಳು ಯಾವುವು ಗೊತ್ತಾ? ಇದನ್ನು ಶ್ರದ್ಧೆಯಿಂದ ಕೇಳಿ. ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡುವುದು ಅಥವಾ ಜಗಳವಾಡುವುದು. ಸಂಜೆ 6ರಿಂದ 7 ಗಂಟೆಯ ಅವಧಿಯಲ್ಲಿ ಯಾವ ಮನೆಯಲ್ಲಿ ದೀಪ ಹಚ್ಚದೆ ಜಗಳವಾಡುತ್ತಾರೋ ಅಥವಾ ಯಾರು ಮಲಗಿರುತ್ತಾರೋ ಅಂತಹ ಮನೆಗೆ ರಾಯರ ಕೃಪೆ ಎಂದಿಗೂ ಸಿಗುವುದಿಲ್ಲ. ಆ ಸಮಯದಲ್ಲಿ ಮನೆಯಲ್ಲಿ ಕನಿಷ್ಠ ಪಕ್ಷ ರಾಯರ ಅಷ್ಟೋತ್ತರ ಅಥವಾ ಹಾಡನ್ನು ಹಾಕಿ ದೀಪ ಹಚ್ಚಬೇಕು. ಗುರು ಹಿರಿಯರನ್ನು ಮತ್ತು ಪೋಷಕರನ್ನು ನಿಂದಿಸುವುದು. ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳೇ ಗುರುಭಕ್ತಿಗೆ ಮತ್ತು ಪಿತೃಭಕ್ತಿಗೆ ಹೆಸರಾದವರು. ಯಾವ ಮನೆಯಲ್ಲಿ ತಂದೆ ತಾಯಿಯನ್ನು ಗೌರವಿಸುವುದಿಲ್ಲವೋ, ಹಿರಿಯರನ್ನು ನಿಂದಿಸುತ್ತಾರೋ ಆ ಮನೆಯ ಭಕ್ತ ಎಷ್ಟೇ ಮಂತ್ರಾಲಯಕ್ಕೆ ಹೋದರೂ ರಾಯರು ಅವನನ್ನು ಅನುಗ್ರಹಿಸುವುದಿಲ್ಲ. ನಕಾರಾತ್ಮಕ ಆಲೋಚನೆ ಮತ್ತು ಅತಿಯಾದ ನಂಬಿಕೆ ಕೊರತೆ. ನನ್ನ ಕಷ್ಟ ಪರಿಹಾರ ಆಗುತ್ತೋ ಇಲ್ಲವೋ, ರಾಯರು ನನ್ನನ್ನು ಕೈಬಿಟ್ಟು ಬಿಟ್ಟರೆ ಎಂಬ ಸಂಶಯ ನಿಮ್ಮಲ್ಲಿದ್ದರೆ ರಾಯರು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ನನ್ನ ರಾಯರು ಇದ್ದಾರೆ, ಅವರು ನನ್ನನ್ನು ಕೈಬಿಡುವುದಿಲ್ಲ ಎಂಬ ಅಚಲವಾದ ನಂಬಿಕೆ ಇಟ್ಟರೆ ರಾಯರು ಮಂತ್ರಾಲಯದಿಂದ ನಿಮ್ಮ ಮನೆಗೆ ಓಡೋಡಿ ಬರುತ್ತಾರೆ. ಪ್ರಿಯ ಭಕ್ತರೇ, ಇವತ್ತಿನ ಈ ಸುದೀರ್ಘ ಸಂದೇಶ ಕೇವಲ ವಿಡಿಯೋ ಅಲ್ಲ. ಇದು ರಾಯರು ನಿಮ್ಮ ಕೈಯಿಂದ ಈ ಕ್ಷಣದಲ್ಲಿ ವೀಕ್ಷಿಸುವಂತೆ ಮಾಡಿದ ಒಂದು ದಿವ್ಯ ಲೀಲೆ. ಹೌದು, ನಿಮ್ಮ ಕಷ್ಟದ ದಿನಗಳು ಇಂದಿಗೆ ಮುಗಿದಿವೆ. ಈ ರಾತ್ರಿಯೇ ರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿದ್ದಾರೆ. ಈ ವಿಡಿಯೋವನ್ನು ನೀವಿಲ್ಲಿಯವರೆಗೆ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ರಾಯರು ನಿಮಗೆ ಖಂಡಿತ ಒಳಿತನ್ನು ಮಾಡುತ್ತಾರೆ. ಈಗಲೇ ನಿಮ್ಮ ಮನಸ್ಸಿನ ಅತಿ ದೊಡ್ಡ ಕೋರಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ರಾಯರೇ ನನ್ನ ಕಷ್ಟ ಪರಿಹರಿಸು, ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಕಮೆಂಟನ್ನು ರಾಯರ ಪಾದಕ್ಕೆ ಅರ್ಪಿಸೋಣ. ಈ ವಿಡಿಯೋವನ್ನು ಕನಿಷ್ಠ ನಿಮ್ಮ 5 ಜನ ಸ್ನೇಹಿತರಿಗೆ ಅಥವಾ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ರಾಯರ ಭಕ್ತಿಯನ್ನು ಪಸರಿಸಿ. ಈ ಪುಣ್ಯದ ಕೆಲಸ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ರಕ್ಷೆಯಾಗಲಿದೆ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ದೊಡ್ಡದೊಂದು ಲೈಕ್ ನೀಡಿ ಪ್ರೋತ್ಸಾಹಿಸಿ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.